ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಶ್ಚಿತ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಕ್ಯಾಬೇಜ್ ಮಂಚೂರಿಯನ್ ರೈಸ್ ಮಾಡ್ಕೊಂಡಿದ್ದೆ. ಆ ರೆಸಿಪಿ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರೋ ಪದಾರ್ಥ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟಿಗೆ ನಾನು ಒಂದು ಅರ್ಧ ಕಪ್ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಬೀನ್ಸು ಕ್ಯಾರೆಟು ಸ್ವಲ್ಪ ಏನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲೆಕೋಸನ್ನ ಒಂದು ಬೌಲ್ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರೋದು, ಮತ್ತು ಟೊಮ್ಯಾಟೊ ಸಾಸು, MTR ಗರಂ ಮಸಾಲ ನಾನು ಯಾವಾಗಲೂ ಬಳಸೋ ಅಂಥದ್ದು ಅದೇನೆ, ವೆನಿಗರು, ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಮತ್ತು ಒಂದು ಪ್ಲೇಟಲ್ಲಿ ನಾನು ಗರಂ ಮಸಾಲ, ಉಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕಿ ಇಟ್ಕೊಂಡಿದ್ದೀನಿ. ಇದಿಷ್ಟೆಲ್ಲ ಇಟ್ಕೊಂಡಿದ್ದೀನಿ. ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಬಳಸ್ಬೋದು. ನಾನು ಅದಾದಮೇಲೆ ಎಲ್ಲದಕ್ಕೂ ಮುಂಚೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನಾನು ಒಂದು ಕಡೆ ಅಕ್ಕಿ ಇಟ್ಕೊಳ್ತಾ ಇದ್ದೀನಿ ಅನ್ನಕ್ಕೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಆಯಿಲ್ ಅಂದರೆ ಎಣ್ಣೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಕ್ಕಿ ಇಡ್ತಾ ಇದ್ದೀನಿ. ಕ್ಯಾಬೇಜ್ ಮಂಚೂರಿನ ರೆಡಿ ಮಾಡ್ಕೊಳ್ಳೋಕ್ಕೂ ಅಂದರೆ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೂ ಮುಂಚೆನೇ ನಾನು ಇನ್ನೊಂದು ಕಡೆಗೆ ನಾನಿಲ್ಲಿ ಉರಿನ ಲೋ ಫ್ಲೇಮ್ ಮಾಡಿ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಬಳ್ಳಿನಲ್ಲಿ. ಇವಾಗ ಇಲ್ಲಿ ನಾನು ಇದಕ್ಕೆ ಏನು ಎಲೆಕೋಸು ಮತ್ತು ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕ್ಕೊಂಡ್ಬಿಟ್ಟೆ. ನಾನು ವಿಡಿಯೋ ಆನ್ ಆಗಿದೆ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಬಟ್ ಆಮೇಲೆ ನನಗೆ ಗೊತ್ತಾಯಿತು ನಾನು ವಿಡಿಯೋ ಆನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೈದಾ ಹಿಟ್ಟನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲೆಕೋಸು ಮತ್ತು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡು ಅದಾದಮೇಲೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ. ನಾನು ಪ್ಲೇಟಲ್ಲಿ ಏನು ತೆಗೆದಿಟ್ಕೊಂಡಿದ್ದೆ ಖಾರದ ಪುಡಿ, ಗರಂ ಮಸಾಲ, ಉಪ್ಪು ಅದಷ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ದೇನೆ ಸ್ವಲ್ಪ ಹೊತ್ತು ಕಲಿಸ್ಕೊಳ್ಳಿ. ಅದು ಜಾಸ್ತಿ ಏನು ನೀರು ಹಿಡಿಯೋದಿಲ್ಲ. ಅದು ಅಲ್ಲದೆ ನಾನು ಇಬ್ಬರಿಗಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನಾವಿಬ್ಬರೇ ಇರೋದ್ರಿಂದ ಇಬ್ಬರಿಗಷ್ಟೇ ಸಾಕಾಗುವಷ್ಟು ಒಂದು ಹೊತ್ತಿಗೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರು ಹಾಕ್ಕೊಳ್ದೇ ಕಲಿಸ್ಕೊಳ್ಳಿ. ನಾನು ಇದು ಒಂದು ಸರಿ ನೀರು ಅಷ್ಟೇ ಹಾಕ್ಕೊಂಡಿರೋದು, ಮತ್ತು ನಾನು ನೀರು ಹಾಕ್ಕೊಂಡ್ಲೇ ಇಲ್ಲ. ನಂಗೆ ಅದು ನೀರು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಅದನ್ನೇ ನಾನು ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಆಮೇಲೆ ಒಂದು ಅರ್ಧ ಸ್ಪೂನ್ ಕಾರ್ನ್ಫ್ಲೋರು ಮತ್ತು ಅರ್ಧ ಸ್ಪೂನ್ ಮೈದಾ ಹಿಟ್ಟನ್ನ ನಾನು ಹಾಕ್ಕೊಂಡೆ. ಒಂದು ಚಪಾತಿ ಹದಕ್ಕೆ ಬರಬೇಕದು ಹಿಟ್ಟು. ನಾವೇನು ಕಲಿಸ್ತೀವಿ ಅದು ಕೊನೆಗೆ ನಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಇದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಎಣ್ಣೆನಲ್ಲಿ ಬಿಡುವಾಗ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ವಲ್ಪ ಗಟ್ಟಿನೂ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಚೆನ್ನಾಗಿ ಕಡಿಮೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹದಕ್ಕೆ ಬಂದಿರಬೇಕದು. ನೀವು ನೋಡ್ತಾ ಇರ್ಬೋದು, ಇವಾಗಲೇ ಚಪಾತಿ ಹದಕ್ಕೆ ಬಂದುಬಿಡ್ತು ಹಿಟ್ಟು. ನಂಗೆ ಸ್ವಲ್ಪ ನೀರು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಮತ್ತೆ ಹಾಕ್ಕೊಂಡೆ ಅಷ್ಟೇ. ನಾನು ಆಲ್ರೆಡಿ ಒಂದು ಮಂಚೂರಿನ ಹಾಕ್ಬಿಟ್ಟು ಟೇಸ್ಟ್ ನೋಡಿ ಎಲ್ಲ ಸರಿ ಇದೆಯಾ ಅಂತ ನೋಡಿಬಿಟ್ಟು ನಾನು ಹಾಕೋದಕ್ಕೆ ಶುರು ಮಾಡಿದೆ. ಇದು ಕರಿಯೋದಕ್ಕೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ, ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ಪ್ರೊಸೀಜರ್ ಕಡಿಮೆ ಆದ್ರೂ ಇದು ಏನು ಬಾಣಲಿನಲ್ಲಿ ಹಾಕಿ ಫ್ರೈ ಮಾಡೋ ಅಂಥದ್ದು ಏನಿದೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದ್ರದ್ದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಟೇಸ್ಟ್ ಚೆನ್ನಾಗಿ ಬಂದರೆ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೆ.
ತುಂಬಾ ಚೆನ್ನಾಗಿತ್ತು. ಈವನ್ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಈ ರೆಸಿಪಿ ನಾನು ದೊಡ್ಡಕ್ಕನಿಂದ ಕಲ್ತಿದ್ದು. ಅವಳು ಮೊನ್ನೆ ರೀಸೆಂಟಾಗಿ ಮಾಡಿದ್ಲು. ಹೆಂಗೆ ಮಾಡಿದೆ ಅಂತ ಕೇಳ್ಬಿಟ್ಟು ನಾನು ಮಾಡಿದ್ದೆ. ಅವಳು ಹೂಕೋಸ್ನಲ್ಲಿ ಮಾಡಿದ್ಲು. ನಾನು ಎಲೆಕೋಸಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಎಲೆಕೋಸಿತ್ತು ಮನೇಲಿ, ಹಾಗಾಗಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಪ್ರವೀಣ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಸಖತ್ ಖುಷಿ ಆಗೋಗ್ಬಿಡ್ತು. ಇದು ಏನು ಕರಿಯೋದು ಪ್ರೊಸೀಜರ್ ಏನಿದೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 2 ಡಿಬ್ಬೆ ಅಷ್ಟೇ ಮಾಡ್ಕೊಂಡು ಇವಾಗ ಏನು ಹಾಕಿದ್ದೀನಿ ಇದು ಒಂದು, ಮತ್ತು ಇನ್ನೊಂದು ಸರಿ ಹಾಕ್ಬಿಟ್ಟು ಫ್ರೈ, ಇಷ್ಟೇ ಗೋಬಿನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ, ಅಂದರೆ ಕ್ಯಾಬೇಜ್ ಮಂಚೂರಿನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ನಾನು ಎಕ್ಸ್ಟ್ರಾ ಉಪ್ಪು ಮತ್ತು ಖಾರದ ಪುಡಿ ನನಗೇನು ಹಾಕ್ಕೊಳ್ಳಿಲ್ಲ. ನಾನು ಪ್ಲೇಟಲ್ಲಿ ಏನು ತೋರಿಸಿದ್ದೆ ಅದಷ್ಟನ್ನು ಮಾತ್ರ ಹಾಕಿ ಕಲಿಸ್ಕೊಂಡಿದ್ದಂಥದ್ದು. ಆಮೇಲೆ ನೀವೇ ನೋಡಿದ್ರಿ, ಅದು ಜಾಸ್ತಿ ನೀರು ಹಿಡಿಯೋದಿಲ್ಲ. ತುಂಬಾ ಈಸಿ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನಾನಿಲ್ಲಿ ತುಂಬ ಜಾಸ್ತಿನೂ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ, ಬಿಕಾಸ್ ನಾವಿಬ್ಬರೇ ಇರೋದ್ರಿಂದ ನನಗೆ ಯೂಶ್ವಲಿ ನನಗೆ ತಿನ್ನೋ ಪದಾರ್ಥನ ಫುಡ್ನ ನಾನು ವೇಸ್ಟ್ ಮಾಡೋದಕ್ಕೆ ನನಗಿಷ್ಟ ಆಗೋದಿಲ್ಲ. ನನಗೆ ಒಂದೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿರ್ತೀನಿ. ಇದು ನೈಟ್ ಊಟಕ್ಕೆ ಮಾಡ್ಕೊಂಡಿದ್ದು. ಏನು ಮಾಡೋದು ಅಂತ ಅಂದ್ಕೊಂಡಾಗ ಇನ್ನು ತುಂಬ ಟೈಮ್ ಇದೆ ಅಂತ ಅಂದ್ಕೊಂಡು ಇದನ್ನು ಆರಾಮಾಗಿ ಮಾಡ್ಬೋದು ಅಂತ ಹೇಳಿ ಇದನ್ನು ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇನ್ನೊಂದು ಕಡೆಗೆ ಒಂದು ಪ್ಯಾನ್ ಇಟ್ಬಿಟ್ಟು ನಾವೇನು ಕ್ಯಾಬೇಜ್ ಮಂಚೂರಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಆಯಿಲ್ನ ಯೂಸ್ ಮಾಡಿದ್ರೆ ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೆ. ಅದು ಆಗ್ತಾನೆ ಕರೆದಿತ್ತು, ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಬೇಕಿತ್ತು. ನಾನು ಸಾಂಬಾರ್ ಸೌಟು ತೊಗೊಂಡು ಆ ಬಳ್ಳಿಯಿಂದ ಮತ್ತು ಈ ಬಳ್ಳಿಗೆ ನಾನು ಅದೇ ಎಣ್ಣೆನ ಏನು ಕರೆದ್ಕೊಂಡಿದ್ದೆ, ಕ್ಯಾಬೇಜ್ ಮಂಚೂರಿನ ಕರೆದ್ಕೊಂಡಿದ್ದೆ, ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಹೇಗಿದ್ದರೂ ಕಾದಿತ್ತು, ನಾನು ಅದಕ್ಕೆ ತಕ್ಷಣವೇ ಹಾಕಿಬಿಟ್ಟೆ. ನಾನು ಇಲ್ಲಿ ನಾನು ಫಸ್ಟಿಗೆ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಸೆಕೆಂಡಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ. ಅದು ಫ್ರೈ ಆದಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದು 1 ಟೇಬಲ್ ಸ್ಪೂನ್ ಅಷ್ಟು ಬಿಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ನಾನು ಇಲ್ಲಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕೊನೆಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಆನಿಯನ್ನು ಮತ್ತು ಬೀನ್ಸು ಕ್ಯಾರೆಟ್ನ ನಾನು ಹಾಕ್ಕೊಂಡು ಫಸ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಲ್ಲಿ ಗೋಬಿಗೂ ಉಪ್ಪು ಹಾಕಿದ್ದೀನಿ, ಗೋಬಿ ಅಂದರೆ ಕ್ಯಾಬೇಜ್ ಮಂಚೂರಿಗೂ ಉಪ್ಪು ಹಾಕಿದ್ದೀನಿ, ಮತ್ತು ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ. ಮತ್ತು ಇಲ್ಲಿ ಇದಕ್ಕೂ ಸ್ವಲ್ಪ, ಅದಕ್ಕೆ ನಾನು ತುಂಬ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊಂಡೆ ಈ ಒಗ್ಗರಣೆಗೆ. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಏನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಒಂದು ಸ್ವಲ್ಪ ಹೊತ್ತು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಸು ಮತ್ತು ನಾನು ಆವಾಗಲೇ ಏನೇನು ತೋರಿಸಿದೆ ಸಾಸು ಅದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ವೆನಿಗರು, ಈ ವೆನಿಗರು ಮತ್ತು ಸೋಯಾ ಸಾಸ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಹುಳಿ ಬರುತ್ತೆ. ನಮಗೆ ತುಂಬ ಹುಳಿ ಅಂತ ಅನಿಸಿದ್ರೆ ನಮಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಸ್ಪೂನು ಗಿನ್ನ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಈ ವೆನಿಗರು ಮತ್ತು ಸೋಯಾ ಸಾಸ್ನ. ಆಮೇಲೆ ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಏನು ಕರೆದಿಟ್ಕೊಂಡಿದ್ವಿ ಕ್ಯಾಬೇಜ್ ಮಂಚೂರಿನ ನಾವು ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಅದು ಗ್ರೇವಿ ಏನಿದೆ ಅದು ಆ ಕ್ಯಾಬೇಜ್ ಮಂಚೂರಿಗೆ ಅಂಟಬೇಕು, ಆ ಥರ ಸ್ವಲ್ಪ ಅಷ್ಟೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಡೈರೆಕ್ಟ್ ಕುಕ್ಕರಿಂದನೇ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಮತ್ತೆ ತೆಗ್ದಿಟ್ಟಿರಲಿಲ್ಲ, ಸ್ವಲ್ಪ ಮೆತ್ತಗೆ ಆದರೆ ಅಷ್ಟೇ ನಾನು ಮುಂಚೆನೇ ತೆಗ್ದಿದ್ದೀನಿ. ಆಮೇಲೆ ರೈಸ್ ಹಾಕ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಅನ್ನದ ಮೇಲೆ ಏನಿದೆ
ಅನ್ನದ ಮೇಲೇ ಸ್ವಲ್ಪ ಖಾರದ ಪುಡಿ ಮತ್ತು MTR ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಏನು ಕರೆದಿದ್ದೀನಿ ಅದು ಎಲ್ಲನೂ ರೈಸ್ ಜೊತೆ ಮಿಕ್ಸ್ ಆಗಬೇಕು. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನನಗೆ ನೆನಪಾಯಿತು, ಉಪ್ಪನ್ನ ನಾನು ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕುವಾಗಲೇ ಸ್ವಲ್ಪ ಹಾಕಿಬಿಡ್ಬೇಕಾಗಿತ್ತು. ನಾನು ಮರ್ತಿದ್ದೆ, ಏನೂ ತೊಂದರೆ ಇಲ್ಲ. ಮತ್ತು ಆಮೇಲೆ ನೆನಪಾಯಿತು ನನಗೆ. ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಅನ್ನಿಸ್ತು ಉಪ್ಪಿನ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಮೇಲೆ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಕೊಂಡೆ. ಉಪ್ಪು ಜಾಸ್ತಿ ಆದರೆ ತೆಗಿಯೋದಕ್ಕಾಗಲ್ಲ, ಕಡಿಮೆ ಆದರೆ ಹಾಕ್ಕೋಬೋದು. ಹಾಗಾಗಿ ನಾನು ಉಪ್ಪು ಸ್ವಲ್ಪನೇ ಯೂಸ್ ಮಾಡಿದ್ದೆ. ಉಪ್ಪನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಅದು ಆಯಿತು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಲೆ ಎಲ್ಲ ಆಫ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹೆಚ್ಚಿಟ್ಕೊಂಡಿದ್ದೆ ಅದಷ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿತ್ತು, ತುಂಬಾ ರುಚಿಯಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಮ್ಮ ಅಕ್ಕ ಯಾವಾಗಲೂ ಮಾಡ್ತಾನೇ ಇರ್ತಾಳೆ ಈ ಡಿಶ್ನ. ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಅದು ಅಲ್ಲದೆ ನನ್ನ ಮಗ ಇರಲಿಲ್ಲ ಇವಾಗ. ಈ ಟೈಮಲ್ಲಿ ಸ್ವಲ್ಪ ಫ್ರೀಯಾಗಿ ಮಾಡ್ಕೊಂಡಿದ್ದು ನನಗೆ ಖುಷಿ ಆಯಿತು. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಸೌತೆಕಾಯಿ ಇದ್ದರೆ ಒಳ್ಳೆ ಕಾಂಬಿನೇಷನ್. ಇವತ್ತಿನ ವಿಡಿಯೋ ಇಷ್ಟೇ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ನಮಗೋಸ್ಕರ ಬದುಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ. ಅಲ್ಲಿ ತನಕ ಬಾಯ್.